ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಂಥರ ಅದ್ಭುತವಾದ ಸಮಯ ಅಂತಲೂ ಹೇಳ್ಬೋದು. ಕೆಲವೊಂದು ಏನು ಸ್ಲೋ ಮೂಮೆಂಟ್ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಏನೋ ತುಂಬ ಚೆನ್ನಾಗಿರುತ್ತೆ. ಆದರೆ ಶನಿ ದೃಷ್ಟಿ ಬೀಳ್ತಾ ಇದೆ ಅದೇ ಮನೆ ಮೇಲೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಸ್ಲೋ ಎಲ್ಲ ಕೆಲಸಗಳಲ್ಲೂ ಒಂಚೂರು ನಿಧಾನ ಆಗುವಂಥದ್ದು, ಅಥವಾ ನೀವೇ ಒಂದು ಸ್ವಲ್ಪ ಡಲ್ ಆಗ್ತೀರಾ. ಏನೋ ಸ್ಟಾರ್ಟಪ್ ಮಾಡಿದೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಯಾಕೋ ಒಂಚೂರು ಹಿನ್ನಡೆ ಆಗ್ತಿದೆ ಅಂತ ನಿಮ್ಮ ಮನಸ್ಸಿಗೆ ಫೀಲ್ ಆಗೋ ಥರ ಆಗ್ತಾ ಇರುತ್ತೆ. ಬಟ್ ನೀವು ಶ್ರಮ ಪಟ್ಟು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ದಿರಾ, ನೀವು ಒಂಚೂರು ಜಾಸ್ತಿ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಲಗ್ನಾಧಿಪತಿ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಡಲ್ನೆಸ್ಸು, ಏನಾದರೂ ಕೆಲಸಕ್ಕೆ ಕೈ ಇಟ್ಟಾಗ ಒಂದು ಸತಿ ಒನ್ ಅಟ್ ಅ ಟೈಮ್ಗೆ ಆ ಕೆಲಸಗಳಾಗಲ್ಲ, ಸ್ವಲ್ಪ ನಿಧಾನಗತಿನಲ್ಲಿ ಇರುತ್ತೆ. ಸೊ ಅದೇನಾಗುತ್ತೆ, ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ ಏನಪ್ಪ ಇಷ್ಟು ಪ್ರಯತ್ನ ಪಟ್ಟರು ಕೆಲಸಗಳಾಗ್ತಿಲ್ಲ, ಇಷ್ಟು ದಿವಸ ಸರಾಗವಾಗಿ ಆಗ್ತಿತ್ತಲ್ಲ ಅನ್ನೋಂಥ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಬಟ್ ಜಾಸ್ತಿ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆ ಪ್ರತಿಫಲನ ನೀವು ನಿರೀಕ್ಷೆ ಮಾಡಬಹುದು. ಆದರೆ ಕುಜ 2ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕಾಗುತ್ತೆ. ಏನಂದ್ರೆ ಅದು ಮಾತಾಡ್ಬಿಡೋದು, ಅದರಿಂದ ಸ್ವಲ್ಪ ನಿಷ್ಠುರ ಮಾಡ್ಕೊಬೇಕಾದ ಪರಿಸ್ಥಿತಿನೂ ಬರಬಹುದು. ಅದ್ರ ಜೊತೆಗೆ ಆತರದ ನಿರ್ಧಾರಗಳು, ಯಾವುದೇ ಕಾರಣಕ್ಕೂ ಆತರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ತುಂಬ ಒಳ್ಳೆ ಸಮಯ ಬರ್ತಾ ಇದೆ ನಿಮಗೆ. ಈ ಸಮಯದಲ್ಲಿ ಏನಾದರೂ ನೀವು ಏನಂದ್ರೆ ಅದು ಡಿಸಿಷನ್ ತೊಗೊಂಡ್ಬಿಡೋದು, ಅದರಿಂದ ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ವಾಹನಗಳು ಅಂದರೆ ಕಾರು, 2 ವೀಲರು ಓಡಿಸ್ತಾ ಇರ್ತೀರಾ, ಸ್ಪೀಡ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಏಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ನಿಮಗೆ 3ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಇದೆ. ಸೂರ್ಯ 3ನೇ ಮನೆಯಿಂದ 4ನೇ ಮನೆಗೂ ಕೂಡ ಈ ತಿಂಗಳಲ್ಲಿ ಹೋಗ್ತಾನೆ. ಸೊ ಧೈರ್ಯ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಸ್ವಲ್ಪ ಸರಾಗವಾಗಿ ಆಗ್ತಾ ಇರುತ್ತೆ. ಆ್ಯಂಡ್ ನೀವೇನಾದ್ರು ಗೌರ್ಮೆಂಟ್ ಡ್ಯೂಟಿನಲ್ಲಿ ಇದ್ದರೂ ಕೂಡ ಸ್ವಲ್ಪ ಧೈರ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡೋದು ಈ ರೀತಿ ಆಗ್ತಾ ಇರುತ್ತೆ. ನಾನು 4ನೇ ಮನೆಯಲ್ಲೂ ಗುರು ಇರೋದ್ರಿಂದ ನಿಮಗೆ ಏನಂದರೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ನಿಧಾನಗತಿ ಅನ್ನೋದಕ್ಕೂ ಜಾಸ್ತಿ ಶ್ರಮದ ನಂತರ ನಿಮಗೆ ಪ್ರತಿಫಲ ಸಿಗುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲೂ ಅಷ್ಟೇ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳೇನಾದರೂ ಇತ್ತಂದರೆ ಇವಾಗ ಸುಧಾರಿಸ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಬಂದಿರುತ್ತೆ. ನೀವೇನಾದರೂ ಜಾಗ ತೊಗೊಳ್ಳೋದು, ಮಾರೋದು, ಅಥವಾ ಏನಾದರೂ ಇವಾಗ ನಿಮ್ಮ ಸೇಫ್ಟಿಗೆ ಅಂತನೋ ಅಥವಾ ಸೇವಿಂಗ್ಸ್ಗೆ ಅಂತನೋ ತೊಗೊತಾ ಇದ್ದೀರಂದರೆ ಪೇಪರ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿ ತೊಗೊಳ್ಳಿ. ಇನ್ನು ನಿಮಗೆ 5ನೇ ಮನೆ ಅಂತ ಬಂದಾಗ ಶುಕ್ರ ಮತ್ತು ಕೇತುವಿನ ಸಮಾಗಮ ಆಗ್ತಿದೆ. ಶುಕ್ರ ನಿಮಗೆ 2ನೇ ಮನೆ ಅಧಿಪತಿಯಾಗಿ 5ನೇ ಮನೆಯಲ್ಲಿರೋದು ತುಂಬ ಒಳ್ಳೆಯದೇ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿನೋ ಈ ರೀತಿ ಯಾವುದಾದ್ರೂ ಒಂದು ವಿಚಾರಗಳನ್ನ ನೀವು ಕೇಳ್ತೀರಾ. ಆದರೆ ಕೇತು ಜೊತೆಯಲ್ಲಿ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯಾಗಿ ಬರ್ಬೋದು ಅಂದರೆ, ಏನಾದರೂ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಅಥವಾ ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್, ಅಂದರೆ ಸ್ಟಮಕಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ಕೇತುನೇ 5ನೇ ಮನೇಲಿ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಮಕ್ಕಳೇನಾದರೂ ಏಟ್ ಮಾಡ್ಕೊಳ್ಳೋದು, ಅಥವಾ ಅವಾಗವಾಗ ಅವ್ರಿಗೆ ಸ್ವಲ್ಪ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ ಪ್ರಿಕಾಷನ್ ತಗೊಳ್ಳಿ. ಇನ್ನು ನಿಮಗೆ 12ರಲ್ಲಿ ಈ ಕಡೆ ಶನಿ ಕುತ್ಕೊಂಡಿದ್ರು ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಖರ್ಚಿಗೆ ಒಂದು ಸ್ವಲ್ಪ ಕಡಿವಾಣ ಹಾಕುವಂಥ ಒಂದು ಸಿಚುವೇಶನ್ ಬರುತ್ತೆ. ಇಷ್ಟು ದಿವಸ ಏನಾಗ್ತಿತ್ತು, ಸಿಕ್ಕಾಪಟ್ಟೆ ಖರ್ಚಾಗ್ತಿತ್ತು. ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅದರಲ್ಲಿ ಕಡಿವಾಣ ಆಗ್ಬೋದು. ಜೊತೆಗೆ ನೀವೇನಾದರೂ ಬೇರೆ ದೇಶಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಸ್ಟಡಿ ಪರ್ಪಸ್ಗಾಗಿರ್ಬೋದು, ಅಥವಾ ಯಾವುದಾದ್ರೂ ಕೆಲಸದ ಪರ್ಪಸ್ಗಾಗಿರ್ಬೋದು, ಅಥವಾ ವಿಸಿಟ್ ಮಾಡಬೇಕು ಅಂತಲೇ ಹೋಗಬೇಕು ಅಂದ್ಕೊಂಡಿದ್ರು, ಅದಕ್ಕೆ ಒಳ್ಳೆ ಟೈಮ್, ಬೇಗ ಕೆಲಸಗಳಾಗುತ್ತೆ. ಈಗೇನೋ ಹೋಗಲಿ ವೀಸಾ ತೊಗೊಳ್ಳೋದು, ಇನ್ನೊಂದು ಆ ಕೆಲಸಗಳೆಲ್ಲ ಸರಾಗವಾಗಿ ಆಗಿಬಿಡುತ್ತೆ. ರಾಹು ಕೂಡ ನಿಮಗೆ ಏನು 11ನೇ ಮನೆಯಲ್ಲೇ ಕೂತ್ಕೊಂಡು ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಿದ್ದಾನೆ. ರಾಹು ಯಾವಾಗಲೂ ಒಳ್ಳೆಯದನ್ನು ಚೆನ್ನಾಗಿ ಮಾಡ್ತಾನೆ, ಕೆಟ್ಟದನ್ನು ಕೂಡ ಹಾಗೆ ಮಾಡ್ತಾನೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಂಥದೇ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬಂದರೂ ಕೂಡ ಈ ಕೆಲಸ ನಾನು ಮಾಡಬೇಕಾ ಬೇಡವಾ ಅನ್ನೋದನ್ನು ಆಲೋಚನೆ ಮಾಡಿ ತೊಗೊಂಡ್ರೆ ಯಾವುದೇ ರೀತಿಯಾದ ಸಮಸ್ಯೆಗಳಿರಲ್ಲ. ಇನ್ನು ಗುರುದೃಷ್ಟಿ ನಿಮಗೆ 8ನೇ ಮನೆ
ಮನೆ ಮೇಲೆ ಬೇರೆ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ನಿಮ್ಗೆ ಸಿಗ್ತಾ ಇರುತ್ತೆ. ಅದೇ ತುಂಬ ಅದೃಷ್ಟ. ಯಾಕಂದರೆ ಮನುಷ್ಯ ಆರೋಗ್ಯವಾಗಿದ್ರೇ ಬೇರೆ ಏನೇ ಕೆಲಸ ಮಾಡೋದಕ್ಕೂ ಕೂಡ ಹುಮ್ಮಸ್ ಬರೋದಲ್ವ. ಸೊ ಅದಕ್ಕೊಂದು ಒಳ್ಳೆ ಪ್ರಿಕಾಷನ್ ಸಿಗ್ತಾ ಇದೆ, ಅಥವಾ ಇದ್ದಂಥ ಕಾಯಿಲೆಗಳು ದಿನಕ್ಕೂ ವಾಸಿ ಆಗ್ತಾ ಇದೆ ಅನ್ನೋದು ತುಂಬ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಸೊ ಇನ್ನು ನಿಮಗೆ ಏನು ಅಂದರೆ 10ನೇ ಮನೆಗೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಆಪರ್ಚುನಿಟೀಸ್ ನಿಮ್ಮನ್ನು ತುಂಬ ಚೆನ್ನಾಗಿ ಹುಡ್ಕೊಂಡು ಬರುತ್ತೆ. ಸೊ ಓವರಾಲ್ ಆಗಿ ನೋಡಿದ್ರೆ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಸೊ ನೀವು ಆದರೂ ಕೂಡ ಈ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸನ ಕೇಳಬೇಕಾಗುತ್ತೆ, ಅಥವಾ ಆಂಜನೇಯನ ಯಾವುದಾದ್ರೂ ಸ್ತುತಿಗಳು ಸ್ತೋತ್ರಗಳನ್ನ ಪ್ರತಿದಿನ ಕೇಳ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಮಾಡಿದ್ರೆ ಎಂಥ ಸಮಸ್ಯೆ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು. ಎರಡನೇದಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಕುಜಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದು, ಅಥವಾ ಮಂಗಳವಾರ ಒಂದು ದಿವಸನಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಇವೆಲ್ಲನೂ ಕೂಡ ನಿಮ್ಮ ಜೀವನಕ್ಕೆ ಶಕ್ತಿ ತಗೊಂಬಂದ್ಕೊಡುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ ನೋಡಿ, ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.